ನಮ್ಮ ಹಿರಿಯರು ಗುರುಗಳು ಹೇಳಿದ್ದಾರೆ, ಗಂಗಾಧರಜ್ಜ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ಅಲ್ಟಿಮೇಟ್ಲಿ ನಾವು ಧರ್ಮ, ಯಾರು ಅರ್ಜಿ ಹಾಕೊಳ್ಬೇಕಾದ್ರೆ ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಯಾರು ಹುಟ್ಟಲಿಲ್ಲ. ಆದರೆ ನಾವು ಧರ್ಮ ಬಿಟ್ಟರು ಧರ್ಮ ನಮ್ಮನ್ನ ಬಿಡೋದಿಲ್ಲ. ಈಗ ಹುಟ್ಟಿದ ತಕ್ಷಣ ನಮಗೆ ಹೆಸರಿಡುವಂಥದ್ದು, ನಾಮಕರಣ ಮಾಡ್ಬೇಕಾದ್ರೆ ಏನು ಬೇಕಾದ್ರೆ ಇಡ್ಬೋದಾಯ್ತು. ಅದೇ ಅದಕ್ಕೊಂದು ಪದ್ಧತಿ ಇದೆಯಲ್ಲ, ಜನವಾರ ಹಾಕೋ ಪದ್ಧತಿ ಇರ್ಬೋದು, ಉಡ್ದಾರ ಹಾಕೋದು ಬರಬೇಕು. ಕೆಲವೇ ನನಗೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾರೆ. ಧರ್ಮದ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ, ನಮ್ಮ ಪದ್ಧತಿ ನಮ್ಮ ಸಂಸ್ಕೃತಿ ಬಗ್ಗೆ ಬರೋದಿಲ್ಲ. ಅವನು ಸಾತ್ತಾಗ ಅವನ್ನ ಉಣ್ಬೇಕೋ ಇಲ್ಲ ಅಂದ್ರೆ ಸುಡಬೇಕು ಅನ್ನೋ ತೀರ್ಮಾನ ಮಾಡೋರು ಯಾರು? ದಟ್ ಈಸ್ ಧರ್ಮನೇ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಡಿಸೈಡ್. ಧರ್ಮ ಅಷ್ಟೇ. ಹಂಗೆ ನಾವು ನಮ್ಮ ಧರ್ಮನ ಬಿಡೋಕ್ಕಾಗಲ್ಲ. ಇದೇ ನಮ್ಮ ದೇಶದ ಒಂದು ದೊಡ್ಡ ಪರಂಪರೆ, ಆಸ್ತಿ. ಇದನ್ನು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಈ ಪರಂಪರೆಯಲ್ಲಿ, ಈ ಸಂಸ್ಕೃತಿಯಲ್ಲಿ ನಾವು ಬದುಕಿ ಜೀವ ನಾವು ಇಲ್ಲಿ ನಡೆಸ್ತಾ ಇದ್ದೀವಲ್ಲ, ಏನೋ ಬದುಕಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡೋಗ್ಬೇಕು. ಆ ಕೆಲಸ ಮಾಡೋಣ. ನಿಮ್ಮ ಆಶೀರ್ವಾದ ಇರಲಿ.